ಅಲ್ಲಿನ ಸ್ಟಾಕ್ ಮಾರ್ಕೆಟ್ ಇವತ್ತು ಇನ್ನೂ ಕುಸಿದಿರಬಹುದು. ನೀವು ಇನ್ನೂ ನೋಡೋದಾದ್ರೆ ಭಾರತದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಅಲ್ಲಿ 3,000 ರೂಪಾಯಿ ವಿತ್ಡ್ರಾಲ್ ಮಾಡುವಂತಿಲ್ಲ ಅನ್ನುವಂಥ 3,000ಕ್ಕಿಂತ ಹೆಚ್ಚು ಮಾಡುವಂತಿಲ್ಲ ಅಂತ ನಮ್ಗೆ ಅದರದ್ದು ಏನು ಒಂದು ತಾಕ್ತಾನೆ ಇಲ್ಲ. ನಮ್ಮ ಫಿಲಂ ಥಿಯೇಟರ್ಗಳು ಓಪನ್ ಆಗಿವೆ, ನಾವು ಎಲ್ಲ ಕಡೆ ಆರಾಮಾಗಿ ತಿರುಗಾಡುವಂಥ ಪರಿಸ್ಥಿತಿ ಇದೆ. ಗಡಿಗೆ ಹೊಂದಿಕೊಂಡಿರುವಂಥ ರಾಜ್ಯಗಳಲ್ಲಿ ಸ್ವಲ್ಪ ನಾವು ಕಟ್ಟೆಚ್ಚರವನ್ನು ವಹಿಸಿದೀವಿ ಬಿಟ್ರೆ ಎಲ್ಲ ಕಡೆಯಲ್ಲೂ ಚೆನ್ನಾಗಿದೆ. ಅಂದರೆ ಭಾರತ ಸರ್ವತೋಮುಖವಾಗಿ ಬೆಳವಣಿಗೆಯನ್ನು ಸಾಧಿಸ್ತಾ ಇರೋದ್ರಿಂದ ಈ ದೇಶದ ಎಲ್ಲರೂ ಕೂಡ, ನೀವು ಅನಿವಾರ್ಯವಂತಾದರೂ ಕರೀರಿ ಅಥವಾ ಸಹಜ ಅಂತಾದರೂ ಕರೀರಿ, ಎಲ್ಲರೂ ಈ ದೇಶದ ಪರವಾಗಿ ನಿಂತಿದ್ದಾರೆ. ಆದರೆ ಪಾಕಿಸ್ತಾನದ ಹಾಲತ್ ಎಷ್ಟು ಕೆಟ್ಟದ್ದಾಗಿದೆ ಅಂತಂದ್ರೆ ಅಲ್ಲಿ ಓಪನ್ ಆಗಿ ನಮಗೆ ದುಡ್ಡು ಕೊಡಿ ಅಂತ ಭಿಕ್ಷೆ ಬಿಡುವಂತ ಸ್ಥಿತಿ ಅಲ್ಲಿ ಸರ್ಕಾರಕ್ಕಿರುವಾಗ ಸಹಜವಾಗಿಯೇ ಪ್ರತಿಯೊಬ್ಬರು ಸರ್ಕಾರದ ನೇತೃತ್ವವನ್ನು ವಿರೋಧಿಸ್ತಾ ಇರ್ತಾರೆ. ನನಗಿನ್ನೂ ಆಶ್ಚರ್ಯದ ಸಂಗತಿ ಅಂತಂದ್ರೆ ಅದಾಗಲೇ ಇಮ್ರಾನ್ ಖಾನ್ನ ಪರವಾಗಿರುವಂತಹ ಒಂದು ಬಲು ದೊಡ್ಡ ಹೋರಾಟ ಅಲ್ಲಿ ಶುರುವಾಗಿದೆ. ಅವರು ಒಳಗಿಂದ ಕುಸಿಯುವಂತ ಹಂತದಲ್ಲಿದ್ದಾರೆ. ಬಲೂಚಿಸ್ತಾನದಲ್ಲಿ ಹೋರಾಟ ಶುರುವಾಗೋಗಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಪಾಕಿಸ್ತಾನ ಕುಸಿಯೋ ಹಂತದಲ್ಲಿದೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಕುಸಿಯೋ ಹಂತದಲ್ಲಿದ್ದಾಗ ಪ್ರತಿಯೊಬ್ಬರು ನೇತೃತ್ವವನ್ನು ಪ್ರಶ್ನಿಸ್ತಾರೆ. ಆ ಪ್ರಶ್ನೆ ನಡೆಸುವಂತ ಕೆಲಸ ಅಲ್ಲಿದೆ. ಆದರೆ ಭಾರತದಲ್ಲಿ ನೇತೃತ್ವದೊಂದಿಗೆ ಎಲ್ಲರೂ ಬಲವಾಗಿ ನಿಂತಿದ್ದಾರೆ, ಮುಸಲ್ಮಾನರು ಕೂಡ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲ, ಒಂದೇನಂತಂದ್ರೆ ಇದನ್ನ ಆಪರೇಷನ್ ಸಿಂಧೂರ 1.0 ಆಗಿತ್ತು ಮೊದಲ 9 ಟಾರ್ಗೆಟ್ಗಳನ್ನು ನಾವು ಅಟ್ಯಾಕ್ ಮಾಡಿದಾಗ. ಅದಾದ್ಮೇಲೆ ಆಪರೇಷನ್ ಸಿಂಧೂರ 2.0 ಶುರುವಾಯಿತು. ನನಗೆ 3.0 ಕೂಡ ಆರಂಭವಾಗುತ್ತೆ ಅಂತ ಗೊತ್ತಿದೆ. ಅದು ಆಲ್ ಔಟ್ ಆಪರೇಷನ್ ಆಗಿರುತ್ತೆ. ಪಾಕಿಸ್ತಾನವನ್ನ 4 ಚೂರು ಮಾಡ್ತೀವಿ ನಾವು. ನಾನು ಬಹಳ ಹೆಮ್ಮೆಯಿಂದ ಯಾವಾಗಲೂ ಹೇಳ್ಕೊಳ್ತೀನಿ, ಬಲೂಚಿಸ್ತಾನ ಪ್ರತ್ಯೇಕವಾಗುತ್ತೆ, ಸಿಂಧುಸ್ತಾನ ಪ್ರತ್ಯೇಕವಾಗುತ್ತೆ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದೊಂದಿಗೆ ಸೇರಿಕೊಳ್ಳುತ್ತೆ. ಇನ್ನು ಉಳಿದಿರುವಂತ ಬಾಕಿ ಆಗಿರುವಂತ ಸ್ಥಾನ ಏನಿದೆ ಅದನ್ನು ಪಾಕಿಸ್ತಾನ ಅಂತ ಕರಿಬಹುದೇ ಹೊರತು ಒರಿಜಿನಲ್ ಪಾಕಿಸ್ತಾನ ಇನ್ನಿರೋದಿಲ್ಲ.